ಸರ್, ಈಗ ಸಿದ್ದರಾಮಯ್ಯವರ ವಿರುದ್ಧವೇ ಹಾಲಿ ರಾಜ್ಯದ ಮುಖ್ಯಮಂತ್ರಿ ಹಾಲಿ ಮುಖ್ಯಮಂತ್ರಿ ಅವರ ವಿರುದ್ಧ ಹೋರಾಟ ನಡೆಸುವಂತಹ ತಮ್ಮ ಮನೋಭಾವ ಒಂದು ಕಡೆಗೆ, ಮತ್ತೊಂದು ಕಡೆಗೆ ತುಂಬಾ ಜನರಿಗೆ ಕುತೂಹಲ ಇದೆ. ದಿನ ಬೆಳಗಾದ್ರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಅಥವಾ ರಾತ್ರಿಯವರೆಗೂ ಸ್ನೇಹಮಯ ಕೃಷ್ಣ ಹೇಗೆ ಕಳೀತಾರೆ ಅಂತ. ಸರ್, ನಾನು ಬೆಳಗ್ಗೆ 5 ಗಂಟೆ 5:15ಗೆ ನನ್ನ ಚಟುವಟಿಕೆ ಶುರು ಆದರೆ 10:00ವರೆಗೂ ಕೂಡ ಈ ಥರ ಯಾರು ಅನ್ಯಾಯಕ್ಕೊಳಗಾಗಿದ್ದರೆ ಅವ್ರನ್ನ ಸಂಪರ್ಕ ಮಾಡುವಂಥದ್ದು, ಮತ್ತು ದಾಖಲೆ ಸಂಗ್ರಹ ಮಾಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ಹೋರಾಟ ಮಾಡುವಂಥದ್ದು. ಸೊ ಅದ್ರ ಜೊತೆ ನನ್ನ ಕೆಲವು ವೈಯಕ್ತಿಕ ಕೆಲಸಗಳು ಮಾಡುವಂಥದ್ದು ಮಾಡ್ತಪ್ಪ. ಅಂದರೆ ಹೆಚ್ಚಿನ ಸಮಯ ನಾನು ಸಮಾಜಕ್ಕೆ ಸಂಬಂಧಪಟ್ಟಾಗೆ ಮೀಸಲಿಡ್ತೀವಿ ಸರ್. ಸಾಮಾಜಿಕ ಕೆಲಸಗಳಿಗೆ ಮೀಸಲಿಡುವಂತ ತಮಗೆ ಆದಾಯದ ಮೂಲ ಏನು ಸರ್? ಮನೆ ಹೆಂಗೆ ನಡೀತದೆ ಸರ್? ಆದಾಯ ನಾವೇನು ದೊಡ್ಡ ಒಂದು ಆಶ್ರಮಿ ಜೀವನ ನಡೀತಲ್ಲ ಸರ್. ನಮ್ಮ ಮನೆಯಲ್ಲಿ ನಮ್ಮ ಟೈಲರಿಂಗ್ ಮಾಡ್ತಾರೆ, ನಮ್ಮ ಅತ್ತಿಗೆ ಕೆಲಸಕ್ಕೆ ಹೋಗ್ತಾರೆ, ಮತ್ತು ನಮ್ಮ ಹೆಂಡತಿ ಮನೆ ಕಡೆಯಿಂದ ದಿನಸಿ ಪದಾರ್ಥ ಬರ್ತವೆ. ಮತ್ತು ನಾನು ಕೆಲಸ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಕೆಲವರು ಒಂದು ಶುಲ್ಕದ ರೀತಿಯಲ್ಲಿ, ಅಂದರೆ ಅವರು ವಿಶ್ವಾಸದ ಕೊಡ್ತಾರೆ. ಮತ್ತು ಸಾಕಷ್ಟು ಜನ ನನ್ನ ಅಭಿಮಾನಿಗಳು ಅವರ ಒಂದು ಆದಾಯದಲ್ಲಿ ನನ್ನ ಹೋರಾಟಕ್ಕೆ ಪೂರಕವಾಗಿ ಸಹಕಾರ ನೀಡ್ತಾರೆ. ಈ ಥರ ಹಲವಾರು ರೀತಿಯಲ್ಲಿ ನನಗೆ ಸಹಕಾರ ನೀಡೋದ್ರಿಂದ, ಮತ್ತು ಕೆಲವರು ನನಗೆ ಬೇಕಾದ ವಸ್ತುಗಳು, ಅಂದರೆ ಈ ಪ್ರಿಂಟ್ರಿಗೆ ಬೇಕಾದಂಥ ಇದು ಮತ್ತು ಜೆರಾಕ್ಸ್ ಮಾಡಿಸ್ಕೊಂತ ಅವರೇ ಮಾಡಿಸ್ಕೊಡೋವಂಥದ್ದು, ಈ ಥರ ಎಲ್ಲ ರೀತಿಯಲ್ಲಿ ನಂಗೆ ಸಹಕಾರ ಸಿಕ್ಕರನ್ನು ನಾನು ಹೋರಾಟವನ್ನು ಮಾಡ್ತಾಯಿದ್ದೆ. ಅಂದರೆ ಜನರೇ ನಿಮ್ಮ ಬೆನ್ನ ಹಿಂದೆ ಇದ್ದಾರೆ. ಹೌದು ಸರ್. ಯಾಕಂದರೆ ಕೆಲವರಿಗೆ ಈ ಥರ ಧೈರ್ಯವಾಗಿ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಹೋರಾಟ ಮಾಡಲೇಬೇಕು, ಇಂಥ ಅನ್ಯಾಯ ಪ್ರತಿಭಟಿಸಲೇಬೇಕು ಅಂತ ಇರುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ನಾವು ನೇರವಾಗಿ ಮಾಡೋಕ್ಕಾಗಲ್ಲ ಅಂತೇಳಿ ಪರೋಕ್ಷವಾಗಿ ನನಗೆ ಸಾಕಷ್ಟು ಬೆಂಬಲನ ಕೊಡ್ತಾರೆ. ಆರ್ಥಿಕವಾಗಿ ಅಥವಾ ಅದು ಬೇಕಾದಂಥ ವಸ್ತುಗಳನ್ನು ಕೊಡಿಸೋವಂಥದ್ದು, ಈ ಥರ ಸಾಕಷ್ಟು ಇದು ಮಾಡ್ತಾರೆ ಸರ್.